ಮೇಡಮ್ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಮೇಡಮ್, ನನಗೆ ಬೇರೆ ಕೆಲಸ ಇದೆ, ನಿಮ್ಮ ಹತ್ರ ಮಾತಾಡ್ಕೊಂಡು ಕೂರೋದಕ್ಕಾಗಲ್ಲ. ಏನಾದರೂ ಬೇಕಾದ್ರೆ ಕೇಳಿ. ಏ ನಮ್ಮ ಅಣ್ಣನೇ, ಅದು ನಮ್ಮ ಅಣ್ಣನೇ, ಹೌದು. ಯಾಕಕ್ಕ ಅರ್ಚನೆ ಕೊಲೆ ಮಾಡಿದ್ದು ಅಂತ ಯಾಕೆ ಕೇಳಿಲ್ಲ ಪೊಲೀಸ್ ಹತ್ರ? ಏಯ್, ಮೆಲ್ಲಗ್ ಮಾತಾಡು. ಹೊರಗಡೆ ಒಬ್ರು ಪೊಲೀಸ್ ಬಿಸಿ ಓಡಾಡ್ತಿದ್ದಾರೆ, ಕಾವಲ್ ಕಾಯ್ತಿದ್ದಾರೆ. ಏನಾದ್ರೂ ಕೇಳಿಸ್ಕೊಂಡ್ರೆ ಇಲ್ಲಿಂದ ಹಿಂಗೆ ನೇರವಾಗಿ ಜೈಲ್ಗೆ ಶಿಫ್ಟು. ಹೌದು, ಯಾಕೆ ಅವಳು ಚುಚ್ಚಿದ್ದು ಅಂತ ಹೇಳಿಲ್ಲ ನೀನು? ಓ, ಮಂತ್ರ ಮೇಡಮ್ ಫ್ರೆಂಡ್ಶಿಪ್ಗಾ? ಒಂದ್ ವೇಳೆ ಅವಳೇ ನನ್ನನ್ನು ಚುಚ್ಚಿದ್ದು ಅಂತ ಹೇಳಿದ್ದಿದ್ರೆ ಅವಳು ಯಾರು, ನಿಮ್ಮ ಮನೇಲಿ ಯಾಕಿದ್ದಾಳೆ, ಏನು ಅಂತ ವಿಷಯ ಎಲ್ಲ ಕೇಳಿರೋರು. ಆಗ ನಾನು ಕಿಡ್ನ್ಯಾಪ್ ಮಾಡಿರೋ ವಿಷಯನ ಹೇಳ್ಬೇಕಾಗಿತ್ತು. ಕಿಡ್ನ್ಯಾಪ್ ವಿಷಯ ಪ್ರೂವ್ ಆದ್ರೆ ಎಷ್ಟು ವರ್ಷ ಜೈಲು ಅಂತ ಗೊತ್ತಾ? ನೀವು ಜೈಲಿಗೆ ಹೋಗಿದ್ರೆ ತಾನೇ ಗೊತ್ತಿರೋಕ್ಕೆ. ಜೈಲ್ ಒಳಗೆ ಹೋಗಿ ನಾವು ಇಂಥವೆಲ್ಲ ಕಲ್ತ್ಕೊಂಡೇ ಬರೋದು. ಹೊರಗಡೆ ಬಂದ್ಮೇಲೆ ಯೂಸ್ ಆಗತ್ತಲ್ವಾ, ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಏನಾದ್ರೂ ಗೊತ್ತಾಗಿದ್ದಿದ್ರೆ ಕೋರ್ಟ್ಗೆ ಅಲಿತಾ ಇರ್ಬೇಕಾಗಿತ್ತು, ಅದಕ್ಕೆ ಹೇಳಲಿಲ್ಲ. ಪೊನ್ನಪ್ಪ, ಓಯ್, ಯಾರು ನೀನು? ಏಯ್ ಸೈಡಿಗೆ ಬಾರ. ಮಂತ್ರ, ಏನಿದು ನಿನ್ನ ಅವತಾರ? ಹೇಗಿದ್ಯಾ? ಮಂತ್ರ, ಮತ್ತೆ ಮತ್ತೆ ನಿನ್ ಋಣ ನನ್ನ ಮೇಲೆ ಜಾಸ್ತಿ ಆಗ್ತಾ ಇದೆ. ಆ ಗಳಿಗೆಯಲ್ಲಿ ನೀನ್ ಸರಿಯಾಗಿ ಬರ್ದೇ ಇದ್ದಿದ್ರೆ ನಾನು ಉಳಿತಾನೆ ಇರಲಿಲ್ಲ. ಆಯ್ತಾಯ್ತು, ಸಮಾಧಾನ ಮಾಡ್ಕೊ. ನಾನು ಹೇಳಿದ್ನ ಸರಿಯಾಗಿ ಕೇಳಿಸ್ಕೊ. ಇಷ್ಟು ದಿನ ಇದ್ದಿದ್ದ ಮನೇಲಿ ನಾನು ಇನ್ನು ಮುಂದೆ ಇರೋದಕ್ಕಾಗಲ್ಲ. ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ. ಹೊರಗಿನ ಪ್ರಪಂಚಕ್ಕೆ ನಾನು ಈ ದೇಶದಲ್ಲೇ ಇಲ್ಲ ಅಂತ. ಏನ್ ಹೇಳ್ತಿದ್ಯಾ ನೀನು? ಹಾಗಾದ್ರೆ ನೀನು ಎಲ್ಲಿದ್ಯಾ? ಇನ್ನು ಮುಂದೆ ನಾನು ನಿನ್ನ ಜೊತೆನೇ ಇರಬೇಕಾಗತ್ತೆ. ನೀನು ನನಗೆ ಸಪೋರ್ಟ್ ಮಾಡಬೇಕು. ಮಾಡ್ತೀಯಾ? ಏನ್ ಮಂತ್ರ ಮಾಡ್ತೀಯಾ ಅಂತ ಯಾಕೆ ಕೇಳ್ತಿದ್ಯಾ? ಮಾಡು ಅಂತ ಆರ್ಡರ್ ಕೊಡು ಮಂತ್ರ. ನೋಡು, ನಾನು ಪದೇ ಪದೇ ಇಲ್ಲಿ ಬಂದು ಹೋಗೋಕ್ಕಾಗಲ್ಲ. ನನಗೆ ಶತ್ರುಗಳ ಕಾಟ ಜಾಸ್ತಿ ಆಗಿದೆ. ನೀನು ಡಿಸ್ಚಾರ್ಜ್ ಆಗಿ ಹೊರಗೆ ಬಂದ ಕೂಡಲೇ ಇವಾಗಿರೋ ಮನೇನ ಖಾಲಿ ಮಾಡು. ಬೇರೆ ಸೇಫಾಗಿರೋ ಜಾಗನ ಹುಡ್ಕೋಣ. ಸರಿ ಮಂತ್ರ. ಅಷ್ಟೇ ಅಲ್ಲ, ನೀನ್ ಇವಾಗ ಪೊಲೀಸಿಗೆ ಏನ್ ಹೇಳಿದ್ಯೋ ಆ ಮಾತ್ ಮೇಲೆ ನೀನ್ ನಿಂತ್ಕೋ. ಯಾವುದೇ ಕಾರಣಕ್ಕೂ ನಿನ್ ಸ್ಟೇಟ್ಮೆಂಟ್ನ ನೀನ್ ಬದಲಾಯಿಸ್ಬೇಡ. ಯಾರೋ ಅಟ್ಯಾಕ್ ಮಾಡಿದ್ರು, ಯಾರೋ ಗೊತ್ತಿಲ್ಲ ಅಂತಾನೆ ಹೇಳು. ಡಿಸ್ಚಾರ್ಜ್ ಆದ್ಮೇಲೆ ನಿನ್ ಹಳೆ ಮನೆ ಕಡೆ ನೀನ್ ಹೋಗ್ಲೇಬೇಡ. ನಿಮ್ ಹುಡುಗರಿಗೆ ಹೇಳಿ ಇಲ್ಲೇ ಎಲ್ಲ ಶಿಫ್ಟ್ ಮಾಡ್ಕೋ. ನೀನ್ ಹೇಳ್ತಿರೋದೆಲ್ಲ ಸರಿನೇ ಮಂತ್ರ, ಆದ್ರೆ ಇದೆಲ್ಲ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ದುಡ್ಡು ಜಾಸ್ತಿ ಬೇಕಾಗತ್ತೆ. ಹೊಸ ಮನೆ ಬಾಡಿಗೆ, ಅಡ್ವಾನ್ಸು ಅದೆಲ್ಲ ಹೇಗಾಗತ್ತೆ ಮಂತ್ರ? ಅದನ್ನೆಲ್ಲ ನಾನು ನೋಡ್ಕೋತೀನಿ, ನಾನು ಅರೇಂಜ್ ಮಾಡ್ತೀನಿ. ನೀನು ನಾನು ಇಬ್ರು ಒಟ್ಟಿಗೆ ಜೈಲಲ್ಲಿದ್ವಿ ಅನ್ನೋ ಒಂದೇ ಒಂದು ವಿಷಯ ಆ SIಗೆ ಹೇಳ್ದೆ ಹೋಗಿದ್ದಿದ್ರೆ ಅದೆಷ್ಟೆಲ್ಲ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಹಾಗಂತ ಮೊದಲೇ ಹೇಳಿದ್ದು ನೀನಲ್ವಾ? ನೀನ್ ಹೇಳ್ದೆ ಅಂತ ಪೊಲೀಸವರು ನನ್ನ ಹತ್ರ ಹೇಳಿದ್ರು. ಅದು ಪೊಲೀಸು ಮತ್ತೆ ಆ ಶಾಂತಿ ಆಡಿರೋ ನಾಟಕ. ನಾನ್ ಹೇಳಿದ್ದೀನಿ ಅಂತ ನಿನ್ನ ಹತ್ರ ಹೇಳಿ ನಿನ್ ಬಾಯ್ಬಿಡ್ಸಿದ್ದಾರೆ. ಆ ಶಾಂತಿ ನನ್ನ ಎಲ್ಲ ಕಡೆಯಿಂದನೂ ಬ್ಲಾಕ್ ಮಾಡಿದಾಳೆ. ಇನ್ ಮುಂದೆ ಆ ಶಾಂತಿ ನಿವಾಸ ಕಾಲಿಡ್ದಿರೋ ತರ ಮಾಡಿದಾಳೆ ಅವಳು. ಅಯ್ಯಯ್ಯೋ, ಸಾರಿ ಮಂತ್ರ, ನಾನು ಏನೂ ಯೋಚನೆ ಮಾಡ್ದೆ ಹಂಗೆ ಹೇಳ್ಬಿಟ್ಟೆ. ನೀನಿಷ್ಟೆಲ್ಲ ಕಷ್ಟಪಟ್ಟಿರೋದು ವೇಸ್ಟ್ ಆಗೋಯ್ತಲ್ಲ. ಆ ಶಾಂತಿಗೆ ಒಂದ್ ಗತಿ ಬರುತ್ತೆ ಅಂತ ನೋಡಿದ್ರೆ ನಿನಗೆ ಹೀಗಾಗೋಯ್ತಲ್ಲ.
ನಿನಗೆ ಈ ಅವಸ್ಥೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ.